ವಿಡಿಯೋ ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂತಹ ಕುರ್ಬೋಸ್ ಸೆಲ್ಮಿನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಹಳ ಉಪಯುಕ್ತವಾದಂಥ ಒಂದು ಆಕ್ಸಿಲರಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಹಿಂದಿನ 10 ವಿಡಿಯೋಗಳಲ್ಲಿ ಬೇರೆ ಬೇರೆ ಆಕ್ಸಿಲರಿಯನ್ನ ಚರ್ಚೆ ಮಾಡಿದ್ದೀವಿ. ಇವತ್ತಿನ ಚರ್ಚೆಯ ಆಕ್ಸಿಲರಿ ವುಡ್ ಅನ್ನೋ ಒಂದು ಶಬ್ದ. ಈ ವುಡ್ ಅನ್ನೋದನ್ನ ಬಹಳ ಸರಳವಾಗಿ ಬಹಳಷ್ಟು ಪುಸ್ತಕಗಳಲ್ಲಿ ಪದೇ ಪದೇ ನೀವು ಅದನ್ನು ಗಮನಿಸ್ತಿರ್ತೀರಿ. ಆದರೆ ಅದನ್ನು ಭಿನ್ನವಾದ ಅರ್ಥದಲ್ಲಿ ಬೇರೆ ಬೇರೆ ಅರ್ಥಗಳಲ್ಲಿ ಅದನ್ನು ಬಳಸಿದ್ದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಭಾಷೆ ಸರಳ ಅನಿಸುತ್ತೆ ಮತ್ತು ಕನ್ನಡದಿಂದ ಇಂಗ್ಲಿಷಕ್ಕೆ ಅನುವಾದ ಮಾಡ್ಕೊಳ್ಳಿಕ್ಕೆ ಬಹಳ ಅದು ಸಹಾಯಕ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋದಲ್ಲಿ ಈ ವುಡ್ ಅನ್ನ ನಾವು ಯಾವ್ಯಾವ ಅರ್ಥಗಳಲ್ಲಿ ಬಳಸ್ತೀವಿ ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾನು ಈ ವುಡ್ ಅನ್ನ ಯಾವುದೇ ಅರ್ಥದಲ್ಲಿ ಬಳಸಲಿ ಅದರ ವಾಕ್ಯ ರಚನೆಯನ್ನು ಮೊದಲು ನಾನು ಚರ್ಚೆ ಮಾಡ್ತೀನಿ. ನಂತರ ಒಂದೊಂದೇ ವಾಕ್ಯಗಳನ್ನ ಯಾವ್ಯಾವ ಅರ್ಥದಲ್ಲಿ ವುಡ್ ಅನ್ನ ಆ ವಾಕ್ಯದಲ್ಲಿ ಬಳಸಿದೀವಿ ಅನ್ನೋದನ್ನು ನಾನು ವಿವರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ವುಡ್ ಅನ್ನ ನಾವು ಸಹಜವಾಗಿ ಸಾಮಾನ್ಯವಾಗಿ ನಾವು ಬಳಸೋದು ವಿಲ್ ಪಾಸ್ಟ್ ಟೆನ್ಸ್ ಅಂತೇಳಿ, ಅಂದ್ರೆ past tense form of will. So would is usually used as the past tense form of will. ಅಂದ್ರೆ will is the past tense would ಅನ್ನೋ ಒಂದು ಅರ್ಥದಲ್ಲಿ ಸಾಮಾನ್ಯವಾಗಿ ಬಳಸ್ತಿರ್ತೀವಿ. ಈ ರೀತಿ will ದ past tense ಆಗಿ would ಅನ್ನು ಬಳಸಿದಾಗ ಯಾವ ಅರ್ಥದಲ್ಲಿ ಅದನ್ನು ಬಳಸ್ತಿರ್ತೀವಿ ಅದನ್ನು ನಂತರದಲ್ಲಿ ನಾನು ಚರ್ಚೆ ಮಾಡ್ತೀನಿ. ಈ ರೀತಿ would ಅನ್ನು ನಾವು ವಾಕ್ಯದಲ್ಲಿ ಬಳಸಿದ್ರೆ ಇಂಗ್ಲಿಷ್ ವಾಕ್ಯ ರಚನೆ ಹೆಂಗಿರುತ್ತೆ ಮೊದಲು ನೋಡೋಣ. ಸಬ್ಜೆಕ್ಟ್, ಆಕ್ಸಿಲರಿ, ಮೇನ್ ವರ್ಬ್, ಆಬ್ಜೆಕ್ಟ್. ಈಗ ನಾವು ಆಕ್ಸಿಲರಿ ಬಳಸಿದ್ದು ವುಡ್ ಅನ್ನ. ಈ ವುಡ್ ಅನ್ನ ನಾವು ಇದೇ ಇಂಗ್ಲಿಷ್ ಸೂತ್ರಕ್ಕನುಗುಣವಾಗಿ ಇಂಗ್ಲಿಷ್ ವಾಕ್ಯಗಳನ್ನು ರಚಿಸಬೇಕು. ಅದು ಬೇರೆ ಬೇರೆ ರೀತಿ ಕನ್ನಡದಲ್ಲಿ ಯಾವ ಅರ್ಥಗಳನ್ನು ಕೊಡುತ್ತೆ ಅನ್ನೋದನ್ನ ನಾನು ಒಂದೊಂದು ನಂತರದಲ್ಲಿ ಹೇಳ್ತೀನಿ. ಈಗ ಈ ಸೂತ್ರಕ್ಕೆ ವಾಕ್ಯ ರಚನೆ: ಐ ವುಡ್ ಗೋ ಟು ದಿ ಲೈಬ್ರರಿ ಡೈಲಿ. ನೆಗೆಟಿವ್: ಐ ವುಡ್ ನಾಟ್ ಗೋ ಟು ದಿ ಲೈಬ್ರರಿ ಡೈಲಿ. Would I go to the library daily? Wouldn't I go to the library daily? ಇದು ವಾಕ್ಯ ರಚನೆ. ಇಲ್ಲಿ ವುಡ್ ಅನ್ನ ನಾನು ಪಾಸ್ಟ್ ಹ್ಯಾಬಿಟ್ ಹೇಳಲಿಕ್ಕೆ ಬಳಸಿದೀನಿ ಅಂತ ತಿಳ್ಕೊಳ್ತೀನಿ. ಅದರ ಮೊದಲ ಉಪಯೋಗ ಪಾಸ್ಟ್ ಹ್ಯಾಬಿಟ್ ಅಂದ್ರೆ ನಾನು ಅಥವಾ ಅವನು ಅಥವಾ ಅವಳು ಅಥವಾ ಅವರು ಆ ಒಂದು ಹ್ಯಾಬಿಟ್ ಹಿಂದೆ ಇತ್ತು. ಹ್ಯಾಬಿಟ್ ಅಂದ್ರೆ ಇಲ್ಲಿ ಹವ್ಯಾಸ ಅಥವಾ ರೂಢಿ ಅನ್ನೋ ಅರ್ಥ ತಗೊಳ್ತೀವಿ. ಹ್ಯಾಬಿಚುವಲ್ ಆಕ್ಷನ್ ಅಂತೇಳಿ ಹಿಂದೆ ಆ ರೂಢಿ ಇತ್ತು ಆದ್ರೆ ಈಗ ಇಲ್ಲ. ಸೊ ಇಟ್ ಇಸ್ ಕಾಲ್ಡ್ ಡಿಸ್ಕಂಟಿನ್ಯೂಡ್ ಹ್ಯಾಬಿಟ್. ಸೊ ಯು ಕ್ಯಾನ್ ಯೂಸ್ ಹ್ಯಾಬಿಟ್ ಟು ಎಕ್ಸ್ಪ್ರೆಸ್ ವಾಟ್ ಯು ಯೂಸ್ ಟು ಡೂ ಇನ್ ದ ಪಾಸ್ಟ್. ನೀವು ಹಿಂದೆ ಏನ್ ಮಾಡ್ತಾ ಇದ್ದೀರಿ ಹಿಂದಿನ ರೂಢಿಯನ್ನ ಪಾಸ್ಟ್ ಹ್ಯಾಬಿಟ್ ಅನ್ನು ಹೇಳಲಿಕ್ಕೆ ಬಳಸ್ತೀವಿ. ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ನಾನು ದಿನಾಲು ಲೈಬ್ರರಿಗೆ ಹೋಗುತ್ತಿದ್ದೆನು. ನಾನು ದಿನಾಲು ಲೈಬ್ರರಿಗೆ ಹೋಗುತ್ತಿದ್ದೆನು ಅಂದ್ರೆ ಅರ್ಥ ಸ್ವಲ್ಪ ನಾವು ಗಮನಿಸಬೇಕು. ನಾನು ದಿನಾ ಲೈಬ್ರರಿಗೆ ಹೋಗುತ್ತಿದ್ದೆ ಅಂದ್ರೆ ಅರ್ಥ ಈಗ ಹೋಗ್ತಾ ಇಲ್ಲ, ಡಿಸ್ಕಂಟಿನ್ಯೂ ಆಗಿದೆ ಈ ಹ್ಯಾಬಿಟ್. ನನಗೆ ಮೊದಲಿತ್ತದು ಏನಿತ್ತು, ದಿನಾ ಲೈಬ್ರರಿಗೆ ಹೋಗುವಂತ ಹ್ಯಾಬಿಟ್ ಇತ್ತು, ಮೊದಲು ಇತ್ತು, ಆದ್ರೆ ಈಗ ಇಲ್ಲ, ಅದು ಈಗ ಡಿಸ್ಕಂಟಿನ್ಯೂ ಆಗಿದೆ. ಆದ್ರಿಂದ ಈ ರೀತಿ ನಾನು ದಿನಾಲು ಲೈಬ್ರರಿಗೆ ಹೋಗುತ್ತಿದ್ದೆನು, ಅವರು ದಿನಾಲು ನಮ್ಮ ಮನೆಗೆ ಬರುತ್ತಿದ್ದರು, ನಾವು ದಿನಾಲು ಕ್ರಿಕೆಟ್ ಆಡುತ್ತಿದ್ದೆವು, ನಾವು ವಾರಕ್ಕೆ ಒಂದು ಸಾರಿ ಸಿನಿಮಾ ನೋಡುತ್ತಿದ್ದೆವು, ನಾವು ಪ್ರತಿ ವರ್ಷ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸುತ್ತಿದ್ದೆವು. ಈ ರೀತಿ ನಮ್ಮ ಹಿಂದಿನ ಹ್ಯಾಬಿಟ್ ಅನ್ನ ಫಾಸ್ಟ್ ಹ್ಯಾಬಿಚುವಲ್ ಆಕ್ಷನ್ ಅನ್ನು ಹೇಳಲಿಕ್ಕೆ ಇದನ್ನು ಬಳಸ್ತೀವಿ. ಆದ್ರೆ ಸುಮಾರು 60 ವಿಡಿಯೋಗಳಲ್ಲಿ ನಾವು ಟೆನ್ಸ್ ಅನ್ನು ಚರ್ಚೆ ಮಾಡ್ತಾ ಬಂದಾಗ ಆ ಟೆನ್ಸ್ ಅನ್ನ ಕಲ್ತಂತ ನೀವು ಬಹುಶಃ ಒಂದು ಪ್ರಶ್ನೆ ಕಾಡಬಹುದು, ಹೋಗುತ್ತಿದ್ದೆನು ಇದು ನಮಗೆ ಪಾಸ್ಟ್ ಕಂಟಿನ್ಯೂಸ್ ಅನ್ಸುತ್ತೆ ಅಂತ ಅನ್ಸಬಹುದು. ಸರಿ, ನಿಮ್ಮ ಊಹೆ ಸರಿ. ಆದ್ರೆ ಅದು ಒಳರ್ಥ ನೋಡಿದಾಗ ಅದು ನಾನು ದಿನಾಲು ಅನ್ನೋದೇ ದಿನಾಲು ಆ ಕ್ರಿಯೆ ಮಾಡುವ ರೂಢಿ ಇತ್ತು ಅನ್ನೋ ಅರ್ಥದಲ್ಲಿದ್ರೆ ಅದನ್ನ ಕಂಟಿನ್ಯೂಸ್ ಅಂತ ಬಳಸಬಾರದು. ಆ ಹ್ಯಾಬಿಚುವಲ್ ಆಕ್ಷನ್ ಪಾಸ್ಟ್ ಹ್ಯಾಬಿಚುವಲ್ ಆಕ್ಷನ್ ಹೇಳಲಿಕ್ಕೆ ವುಡ್ ಅನ್ನು ಬಳಸಬೇಕು. ಆದ್ರಿಂದ ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇರೋ ರೀತಿ ಕನ್ನಡ ವಾಕ್ಯ
ಇಂಗ್ಲಿಷ್ ಹೋಗುವಾಗ ಅದನ್ನ ಮಾರ್ಕ್ ಮಾಡಬೇಕು. ಮಾರ್ಕ್ ಅಂದ್ರೆ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಗುರುತಿಸಬೇಕು. ಅದನ್ನ ಯಾವ ಟೆನ್ಸ್, ಆ ಟೆನ್ಸಿನ ಸೂತ್ರಕ್ಕೆ ಅನುಗುಣವಾಗಿ ಅದನ್ನ ಅನುವಾದ ಮಾಡಬೇಕು ಅಂತ ಹೇಳಿದ್ದೀನಲ್ಲ. ಆದ್ರೆ ಇಂಥ ವಾಕ್ಯಗಳು ಬಂದಾಗ ಇದು ಪಾಸ್ಟ್ ಕಂಟಿನ್ಯೂಸ್ ಅನ್ಸಿದ್ರು ಕೂಡ ಆ ಸೂತ್ರದ ಪ್ರಕಾರ ನಾವೇನಾದ್ರೂ ಇಂಗ್ಲಿಷ್ ಬರೆದ್ರೆ ಏನಾಗುತ್ತೆ, ಹೋಗುತ್ತಿದ್ದೆನು ಮೇನ್ ವರ್ಬ್ ಐಎನ್ಜಿ, ನಾನು ಸಬ್ಜೆಕ್ಟ್, ಇದೆಲ್ಲ ಆಬ್ಜೆಕ್ಟ್. ಐ ವಾಸ್ ಗೋಯಿಂಗ್ ಟು ದಿ ಲೈಬ್ರರಿ ಡೈಲಿ. ಇದು ವ್ಯಾಕರಣಬದ್ಧವಾದಂತ ವಾಕ್ಯ ಇದ್ರೂ ಕೂಡ ಅರ್ಥದ ದೃಷ್ಟಿಯಿಂದ ಇದು ತಪ್ಪಾಗುತ್ತೆ. ಆದ್ರಿಂದ ಇಲ್ಲಿ ನಾವು ಪಾಸ್ಟ್ ಟೆನ್ಸ್ ಕಂಟಿನ್ಯೂಸ್ ಬಳಸೋದು ಯಾವ ಉದ್ದೇಶ ಅಂದ್ರೆ, ಯಾವುದೋ ಒಂದು ನಿರ್ದಿಷ್ಟ ಸಮಯದಲ್ಲಿ ಆ ಕ್ರಿಯೆ ನಡೀತಾ ಇತ್ತು ಅಂದ್ರೆ. ಇದೇ ಉದಾಹರಣೆ ಇನ್ನೊಂದು ರೀತಿ ಹೇಳ್ತೀನಿ. ನೀ ನನ್ನನ್ನು ಭೇಟಿ ಆದಾಗ ನಾ ಲೈಬ್ರರಿ ಹೋಗುತ್ತಿದ್ದೆನು. ಯಾವಾಗ ನಾನು ಲೈಬ್ರರಿ ಹೋಗ್ತಾ ಇದ್ದೇನು, ನೀನು ನನ್ನನ್ನು ಭೇಟಿ ಆದಾಗ. ವೆನ್ ಯು ಮೆಟ್ ಮೀ ಐ ವಾಸ್ ಗೋಯಿಂಗ್ ಟು ದಿ ಲೈಬ್ರರಿ. ಆ ಒಂದು ಸಂದರ್ಭದಲ್ಲಿ ಆ ಕ್ರಿಯೆ ನಡೀತಾ ಇತ್ತು ಅಂದಾಗ ಪಾಸ್ಟ್ ಕಂಟಿನ್ಯೂಸ್ ಬಳಸಬೇಕು. ಆದ್ರೆ ಇಲ್ಲಿ ಆ ತರ ಇಲ್ಲ. ದಿನಾಲೂ ಲೈಬ್ರರಿಗೆ ಹೋಗೋದು ನನ್ನ ಹ್ಯಾಬಿಟ್ ಇತ್ತು ಅನ್ನೋ ಉದ್ದೇಶ, ಅನ್ನೋ ಒಂದು ಅರ್ಥ ಇದ್ದಾಗ ಅಲ್ಲಿ ಕಂಟಿನ್ಯೂಸ್ ನಲ್ಲಿ ಬಳಸಬಾರದು. ಅದನ್ನ ವುಡ್ ಬಳಸ್ಕೊಂಡು ಆಕ್ಸಿಲರಿ ರೂಪದಲ್ಲಿ ವಾಕ್ಯ ರಚಿಸ್ಕೋಬೇಕು. ಅವಾಗ ನಾನು ಹೇಳಿದ್ದೀನಿ, ಇದರ ಸೂತ್ರ ಸಬ್ಜೆಕ್ಟ್, ಆಕ್ಸಿಲರಿ, ಮೇನ್ ವರ್ಬ್, ಆಬ್ಜೆಕ್ಟ್ ಇದೇ ಸೂತ್ರದಲ್ಲಿ ಇಂಗ್ಲಿಷ್ ವಾಕ್ಯ ರಚನೆ ಆಗಬೇಕು. ಆ ರೀತಿ ಆದಾಗ ಐ ವುಡ್ ಗೋ ಟು ದಿ ಲೈಬ್ರರಿ ಡೈಲಿ. ಇದನ್ನ ನಾವು ಕನ್ನಡಕ್ಕೆ ಹೋಗುವಾಗ ಅಥವಾ ಇಂಗ್ಲಿಷ್ ನ ಓದಿ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದಾಗ ಕನ್ನಡದಲ್ಲಿ ನಾವು ಇದನ್ನ ನಾನು ದಿನಾಲು ಲೈಬ್ರರಿ ಹೋಗುತ್ತಿದ್ದೇನು ಅಂತ ನಾನು. ಅದಕ್ಕೆ ದಯವಿಟ್ಟು ಈ ವುಡ್ ಅನ್ನ ಮುಖ್ಯ ಉದ್ದೇಶ, ಬಳಸುವ ಉದ್ದೇಶ ಅಂದ್ರೆ ಫಾಸ್ಟ್ ಹ್ಯಾಬಿಟ್ ಅನ್ನ, ಡಿಸ್ಕಂಟಿನ್ಯೂಡ್ ಹ್ಯಾಬಿಟ್ ಅನ್ನ ವ್ಯಕ್ತ ಮಾಡಿ. ಇನ್ನೊಂದು ನೋಡೋಣ. ಈ ವುಡ್ ಪ್ರಾಕ್ಟೀಸ್ ಮ್ಯೂಸಿಕ್ ಫಾರ್ 2 hours ಡೈಲಿ. ಅವನು ದಿನಾಲು 2 ಗಂಟೆಗಳವರೆಗೆ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದನು, ರೂಢಿ ಮಾಡುತ್ತಿದ್ದನು. ಅಂದ್ರೆ ಈಗ ರೂಢಿ ಮಾಡ್ತಾ ಇಲ್ಲ, ಅದು ಡಿಸ್ಕಂಟಿನ್ಯೂಡ್ ಹ್ಯಾಬಿಟ್, ಫಾಸ್ಟ್ ಹ್ಯಾಬಿಟ್. ಆದ್ರಿಂದ ಈ ರೀತಿ ಹಿಂದಿನ ಹ್ಯಾಬಿಟ್ ಅನ್ನ ವ್ಯಕ್ತ ಮಾಡುವಂತ ಉದ್ದೇಶ ಇದ್ದಾಗ ವಾಕ್ಯ ರಚನೆಯಲ್ಲಿ ನಾವು ವುಡ್ ಅನ್ನ ಆಕ್ಸಿಲರಿ ಬಳಸ್ಕೊಳ್ಬೇಕು. ಅದೇ ನಾನು ದಿನಾಲು ಇಂಗ್ಲಿಷ್ ಪುಸ್ತಕಗಳನ್ನು ಓದುತ್ತಿದ್ದೆನು. ಐ ವುಡ್ ರೀಡ್ ಇಂಗ್ಲಿಷ್ ಬುಕ್ಸ್ ಡೈಲಿ. ನಾನು ವಾರಕ್ಕೆ ಒಂದು ಸಲ ಒಂದು ಸಿನಿಮಾ ನೋಡುತ್ತಿದ್ದೆನು. ಐ ವುಡ್ ವಾಚ್ ಅ ಮೂವಿ ಒನ್ಸ್ ಇನ್ ಅ ವೀಕ್. ನಾವು ಪ್ರತಿ ವರ್ಷ ದೀಪಾವಳಿಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೆವು ಅಂತ ನೋಡಿದಾಗ ಪಾಸ್ಟ್ ಕಂಟಿನ್ಯೂಸ್ ಅನ್ಸುತ್ತೆ. ಆದ್ರೆ ಪ್ರತಿ ವರ್ಷ ಆಚರಿಸುವುದು ನಮ್ಮ ರೂಢಿ ಇತ್ತು ಅನ್ನೋ ಅರ್ಥ ಇರುವುದರಿಂದ ಅದನ್ನು ವುಡ್ ತಗೊಂಡು ಆಕ್ಸಿಲರಿ ರೂಪದಲ್ಲಿ ನಾವು ವಾಕ್ಯಿಸಬೇಕು. ಅವಾಗ ಏನಾಗುತ್ತೆ, ವಿ ವುಡ್ ಸೆಲಿಬ್ರೇಟ್ ದೀಪಾವಳಿ ಗ್ರ್ಯಾಂಡ್ಲಿ ಎವ್ರಿ ಇಯರ್. ಈ ರೀತಿ ನಾವು ಹಿಂದಿನ ರೂಢಿಯನ್ನು ಹೇಳಲಿಕ್ಕೆ ವುಡ್ ಅನ್ನು ಬಳಸಬೇಕು. ಅದೇ ವುಡ್ ಇನ್ನೂ ಬೇರೆ ಬೇರೆ ಅರ್ಥಗಳು, ಬೇರೆ ಬೇರೆ ಉಪಯೋಗಗಳು ಇದಾವೆ. ಏನಂದ್ರೆ ಈಗ ನೋಡೋಣ. ವುಡ್ ಯು ಕಮ್ ಟು ಅವರ್ ಹೌಸ್ ಫಾರ್ ಡಿನ್ನರ್. ನೋಡ್ರಿ, ನೀವು ಊಟಕ್ಕಾಗಿ ನಮ್ಮ ಮನೆಗೆ ಬರುವಿರಾ ಅಂತ ಪ್ರಶ್ನೆ ಇಲ್ಲೇ. ಇಲ್ಲಿ ಪ್ರಶ್ನೆ ರಚನೆ ದೃಷ್ಟಿಯಿಂದ ಪ್ರಶ್ನೆ ಇದ್ರೂ ಕೂಡ ವಾಕ್ಯದ ರಚನೆ ನೋಡಿದ್ರೆ ಪ್ರಶ್ನೆ ಅನ್ಸುತ್ತೆ. ಆದ್ರೆ ಭಾವದ ದೃಷ್ಟಿಯಿಂದ ನೋಡಿದ್ರೆ ಆ ವುಡ್ ಅನ್ನ ನಾವು ಆ ಒಬ್ಬ ವ್ಯಕ್ತಿಯನ್ನ, ಅಥವಾ ಅದು ನಮ್ಮ ವ್ಯಕ್ತಿ ಅಂದ್ರೆ ಗೆಳೆಯನು, ಸಂಬಂಧಿಕನು ಯಾರೋ ಇದ್ರೆ ಅವನಿಗೆ ನಮ್ಮ ಮನೆಗೆ ಊಟಕ್ಕೆ ಆಮಂತ್ರಣ ಕೊಡುವ ಉದ್ದೇಶ ಇದೆ. ಆದ್ರಿಂದ ಇಲ್ಲಿ ನಾವು ವುಡ್ ಅನ್ನ ಬಳಸಿರೋದು ಒಬ್ಬ ವ್ಯಕ್ತಿಯನ್ನ ಆಮಂತ್ರಿಸಲಿಕ್ಕೆ. ಆದ್ರಿಂದ ವುಡ್ ಅನ್ನ ನಾವು ಯಾವ ಉದ್ದೇಶ ಬಳಸಬಹುದು, ಆಮಂತ್ರಿಸಲಿಕ್ಕೆ, ಆಮಂತ್ರಣ ನೀಡಲಿಕ್ಕೆ. ವುಡ್ ಯು ಕಮ್ ಟು ಅವರ್ ಹೌಸ್ ಫಾರ್ ಡಿನ್ನರ್, ಡು ಯು ಕಮ್ ಟು ಅವರ್ ಹೌಸ್ ಫಾರ್ ಡಿನ್ನರ್ ಅದು ಗ್ರಾಮರ್. ಆದ್ರೆ ಯಾವುದೇ ಒಂದು ಭಾಷೆ ಆ ಭಾಷೆಯನ್ನು ಬಳಸುವಂತ ವ್ಯಕ್ತಿಗಳ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ವ್ಯಕ್ತ ಮಾಡೋದ್ರಿಂದ, ಆ ದೇಶದ ಆ ಸಮಾಜದಲ್ಲಿನ ಮ್ಯಾನರ್ಸ್ ಅನ್ನ ವ್ಯಕ್ತ ಮಾಡೋದ್ರಿಂದ ಇಂಗ್ಲೆಂಡಿನ ಇಂಗ್ಲಿಷ್ ಜನಗಳು ವುಡ್ ಅನ್ನ ಬಳಸುವ ಮೂಲಕ ವ್ಯಕ್ತಿಯನ್ನ ತಮ್ಮ ಮನೆಗೆ ಆಮಂತ್ರಣ ಮಾಡುವ ಉದ್ದೇಶವನ್ನು ವ್ಯಕ್ತ ಮಾಡ್ತಾರೆ. ಆದ್ರಿಂದ ನಾವು ಕೂಡ ವುಡ್ ಅನ್ನ
ಒಬ್ಬ ವ್ಯಕ್ತಿಯನ್ನ ಊಟಕ್ಕನೋ ಅಥವಾ ಇನ್ಯಾವುದೋ ಉದ್ದೇಶದಿಂದ ಆಮಂತ್ರಿಸಲಿಕ್ಕೆ, ಅದಕ್ಕೆ ನಾ ಹೇಳಿದೆ ವುಡ್ ಯು ಕಮ್ ಟು ಅವರ್ ಹೌಸ್ ಫಾರ್ ಡಿನ್ನರ್, ನೀವು ಊಟಕ್ಕಾಗಿ ನಮ್ಮ ಮನೆಗೆ ಬರುವಿರಾ ಅಂದ್ರೆ ಬನ್ನಿ ಅನ್ನೋ ಒಂದು ಆಮಂತ್ರಣ. ಅದು ಇನ್ನೊಂದು ವುಡ್ ಯು ಜಾಯಿನ್ ಅಸ್ ಎಟ್ ದ ಪಾರ್ಟಿ ಟುಡೇ, ಇವತ್ತು ನಮ್ಮ ಜೊತೆ ಪಾರ್ಟಿಗೆ ಸೇರಿಕೊಳ್ಳುತ್ತೀರಾ ಅಂದ್ರೆ ಪಾರ್ಟಿಗೆ ಬರ್ರಿ ಅನ್ನಂಗೆ. ಓಕೆ, ವುಡ್ ಯು ಕಮ್ ಟು ಮೈ ಮ್ಯಾರೇಜ್ ಸೆರೆಮನಿ ಟುಡೇ ಇನ್ ದ ಈವ್ನಿಂಗ್, ಇವತ್ತು ಸಾಯಂಕಾಲ ನಮ್ಮ ಮದುವೆ ಕಾರ್ಯಕ್ರಮಕ್ಕೆ ನೀವು ಬರುವಿರಾ ಅಂದ್ರೆ ನಮ್ಮ ಮದುವೆ ಕಾರ್ಯಕ್ರಮಕ್ಕೆ ನೀವು ಬನ್ನಿ ಅನ್ನೋ ಆಮಂತ್ರಣ ನೀಡಲಿಕ್ಕೆ ನಾವು ವುಡ್ಡನ್ನ ಬಳಸ್ತೀವಿ. ಈ ರೀತಿ ವುಡ್ಡದ ಎರಡನೇ ಉದ್ದೇಶ ಅಂದ್ರೆ ವ್ಯಕ್ತಿಗಳನ್ನ ಆಮಂತ್ರಣ ಮಾಡುವಾಗ ವುಡ್ಡನ್ನ ಬಳಸೋದು. ಇನ್ನೊಂದು ಉಪಯೋಗ ಇದೆ ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ. ಏನಂದ್ರೆ ವುಡ್ ಯು ಲೆಂಡ್ ಮಿ 100 rupees ಪ್ಲೀಸ್, ದಯವಿಟ್ಟು ನನಗೆ ನೀವು 100 ರೂಪಾಯಿಗಳನ್ನು ಸಾಲ ಕೊಡುವಿರಾ ಅಂದ್ರೆ ನನಗೆ 100 ರೂಪಾಯಿ ಸಾಲ ಕೊಡ್ರಿ ಅನ್ನೋ ರಿಕ್ವೆಸ್ಟ್ ಇದೆ. ಈ ರಿಕ್ವೆಸ್ಟ್ ಅನ್ನು ಬಳಸಲಿಕ್ಕೆ ನಾವು ವುಡ್ ಅನ್ನ ಬಳಸಬಹುದು. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ವಿಲ್ ಅನ್ನು ಕೂಡ ಬಳಸಿದ್ದೀನಿ. ವಿಲ್ ಯು ಗಿವ್ ಮಿ 100 rupees ಪ್ಲೀಸ್ ಅನ್ನೋದು ಒಂದೇ, ಆದ್ರೆ ವಿಲ್ಕ್ಕಿಂತ ವುಡ್ ಬಳಕೆ ಬಹಳ ವಿನೀತತೆ, ಬಹಳ ನಮ್ರತೆಯನ್ನು ವ್ಯಕ್ತ ಮಾಡುತ್ತೆ. ಅದಕ್ಕೆ ವಿಲ್ ಯು ಗಿವ್ ಮಿ 100 rupees ಈ ವಾಕ್ಯದ ವಿಲ್ ಸ್ಥಳದಲ್ಲಿ ವುಡ್ ಅನ್ನ ಬಳಸಿದ್ದಾದ್ರೆ ಅದು ನಮ್ಮ ವಿನಂತಿಯನ್ನ, ನಮ್ಮ ನಮ್ರತೆಯನ್ನ ಹೆಚ್ಚು ಬಿಂಬಿಸುತ್ತೆ. ಆದ್ರಿಂದ ವುಡ್ ಯು ಲೆಂಡ್ ಮಿ 100 rupees ಪ್ಲೀಸ್, ದಯವಿಟ್ಟು ನೀವು ನಮಗೆ 100 ರೂಪಾಯಿಗಳನ್ನು ಸಾಲ ಕೊಡುವಿರಾ ಅಂದ್ರೆ ಕೊಡಿ ಅಂತ ರಿಕ್ವೆಸ್ಟ್. ಹಂಗೆ ಇನ್ನೊಂದು ಉದಾಹರಣೆ, ವುಡ್ ಯು ಗಿವ್ ಮಿ ಯುವರ್ ಮೊಬೈಲ್ ಫಾರ್ ಅ ಮೂಮೆಂಟ್ ಪ್ಲೀಸ್, ಒಂದು ಕ್ಷಣ ಸ್ವಲ್ಪ ಹೊತ್ತು ನೀವು ನನಗೆ ನಿಮ್ಮ ಮೊಬೈಲ್ ಅನ್ನು ಕೊಡುವಿರಾ, ಕೊಡಿ ಅನ್ನೋ ನನ್ನ ರಿಕ್ವೆಸ್ಟ್. ಹಿಂಗ ಇನ್ವಿಟೇಷನ್ ಮಾಡ್ಲಿಕ್ಕೂ ಕೂಡ ನಾವು ವುಡ್ ಪರವಾಗಿ ವಿಲ್ ಬಳಸಿದೀವಿ ಒಂದು ವಿಡಿಯೋದಲ್ಲಿ. ಆದ್ರೆ ವಿಲ್ಕ್ಕಿಂತ ವುಡ್ ಬಳಸಿದ್ವಿ ಆದ್ರೆ ನಮ್ಮ ನಮ್ರತೆಯನ್ನ, ಹೆಚ್ಚು ನಮ್ರತೆಯನ್ನ ಆ ವಾಕ್ಯ ವ್ಯಕ್ತ ಮಾಡುತ್ತೆ. ಆದ್ರಿಂದ ವುಡ್ ಅನ್ನ ಇನ್ವಿಟೇಷನ್ ಮಾಡ್ಕೊಳ್ಳಿಕ್ಕೆ ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಬಳಸಬಹುದು. ಇನ್ನೊಂದು ಬಹಳ ಮುಖ್ಯವಾದ ಉದ್ದೇಶ ವುಡ್ದು ಏನಂದ್ರೆ ಈ ವುಡ್ ಅನ್ನ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ವಿಲ್ ಆಗಿ, ವಿಲ್ಲದ ಪಾಸ್ಟ್ ಟೆನ್ಸ್ ರೂಪವಾಗಿ ವುಡ್ ಅನ್ನ ಬಳಸ್ತೀವಿ. ಆದ್ರೆ ಅದರ ಬಳಕೆ ಜಾಸ್ತಿ ಇರೋದು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ. ಯೂಸುವಲಿ ಇಂಡೈರೆಕ್ಟ್ ನಲ್ಲಿ ನಾವು ಬಳಸ್ತಿರ್ತೀವಿ. ಹೆಂಗಂದ್ರೆ ಒಂದು ಉದಾಹರಣೆ, ಶಿ ಸೇಡ್ ಶಿ ವುಡ್ ಕಮ್ ನೆಕ್ಸ್ಟ್ ವೀಕ್, ಆಕೆ ಹೇಳಿದ್ರು ಆಕೆನ ಮುಂದಿನ ವಾರ ಬರುವಳೆಂದು. ಬರುವಳು ನಾವು ನೋಡೋಣ ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮಾಡಿದಂಗೆ. ಹೆಂಗೆ, ಶಿ ವಿಲ್ ಕಮ್ ನೆಕ್ಸ್ಟ್ ವೀಕ್, ಅವಳು ಮುಂದಿನ ವಾರ ಬರುವಳು. ಆಕೆ ಎಂದಿರ್ತಾಳೆ ಐ ಶಾಲ್ ಕಮ್, ಸಾರಿ ಐ ವಿಲ್ ಕಮ್ ನೆಕ್ಸ್ಟ್ ವೀಕ್ ಅಂತ ಅಂದಿರ್ತಾಳೆ. ಆಕಿ ಹೇಳಿದ ಮಾತನ್ನ ನಾವು ಇಂಡೈರೆಕ್ಟ್ ನಲ್ಲಿ ರಿಪೋರ್ಟ್ ಮಾಡಬೇಕಾದಾಗ ಐ ಅಥವಾ ಶಿ ಬದಲಿ ವಿಲ್ ಆಗಿ ಆ ಹೇಳಿ ಹೋದಳು, ಹೇಳಿದ್ದು ಪಾಸ್ಟ್ ಟೆನ್ಸ್ ಆಗಿದೆ. ಆ ಹೇಳಿದ ಮಾತು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಅದನ್ನ ನಾವು ಇಂಡೈರೆಕ್ಟ್ ನಲ್ಲಿ ಆಕಿ ಹೇಳಿದಳು ಏನಂದ್ರೆ ಶಿ ವುಡ್ ಆಗ್ತದೆ. ಶಿ ವಿಲ್, ಆ ವಿಲ್ ಪಾಸ್ಟ್ ಟೆನ್ಸ್ ವುಡ್. ಯಾಕಂದ್ರೆ ಶಿ ಸೇಡ್ ಅನ್ನೋದು ಈಗಾಗಲೇ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ, ರಿಪೋರ್ಟಿಂಗ್ ವರ್ಗು ಪಾಸ್ಟ್ ಟೆನ್ಸ್ ಇರೋದ್ರಿಂದ ಮತ್ತು ಮುಂದೆ ಬರುವಂತ ಎಲ್ಲಾ ವರ್ಗು ಪಾಸ್ಟ್ ಟೆನ್ಸ್ ಇರಬೇಕು. ಆದ್ರಿಂದ ಶಿ ಸೇಡ್ ಶಿ ವುಡ್ ಕಮ್ ನೆಕ್ಸ್ಟ್ ವೀಕ್. ಇನ್ನೊಂದು ದೇ ಸೇಡ್ ದೇ ವುಡ್ ನಾಟ್ ಅಟೆಂಡ್ ದ ಮೀಟಿಂಗ್, ಅವ್ರು ಹೇಳಿದ್ರು ಅವ್ರೇನೋ ಮೀಟಿಂಗ್ ಅಟೆಂಡ್ ಆಗಂಗಿಲ್ಲ ಅಂತೇಳಿ. ಆಗುವುದಿಲ್ಲ ನೋಡ್ರಿ, ದೇ ವಿಲ್ ನಾಟ್ ಅಟೆಂಡ್ ದ ಮೀಟಿಂಗ್, ಇದು ಪ್ರೆಸೆಂಟ್ ಟೆನ್ಸ್ ಡೈರೆಕ್ಟ್ ಸ್ಪೀಚ್. ಅದನ್ನ ಇಂಡೈರೆಕ್ಟ್ ಮಾಡಿದಾಗ ದೇ ವಿಲ್ ಇದ್ದಿದ್ದೇನಂತೂ ದೇ ವುಡ್. ಇದನ್ನ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಹೇಳುವಾಗ ಬಹಳಷ್ಟು ಉದಾಹರಣೆಗಳನ್ನ ನಾನು ನಿಮ್ಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಗ ಇದನ್ನ ಇನ್ನೂ ಹೆಚ್ಚು ಸರಳ ಮತ್ತು ಸ್ಪಷ್ಟಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವು ಅತ್ಯಂತ ಮುಖ್ಯವಾದಂತ ಉಪಯೋಗಗಳು ವುಡ್ದು. ಆದ್ರೆ ಇನ್ನೂ ಒಂದು ಸಹಜವಾಗಿ ನಾವು ಬಳಸುವಂತ ವುಡ್ದು ಉಪಯೋಗ ಹೊಂದಿದೆ. ವುಡ್ ಜೊತೆ ಲೈಕ್ ಹಾಕಿ ಅದನ್ನು ಬಳಸಿದಾಗ ಬಹಳಷ್ಟು ಕಡೆ ನೋಡಿರ್ಬೋದು. ಏನಾಗುತ್ತೆ ನೋಡಿ, ಐ ವುಡ್ ಲೈಕ್ ಟು ಕಮ್ ವಿತ್ ಯು, ನಾನು ನಿಮ್ಮ ಜೊತೆಗೆ ಬರಲು ಇಷ್ಟಪಡುವೆನು. ಆದ್ರೆ ಇದು ಒಂದು ಸ್ಟೇಟ್ಮೆಂಟ್, ನಾನು ನಿಮ್ ಜೊತೆ ಬರ್ತೀನಿ, ಐ ಕಮ್ ವಿತ್ ಯು. ಇದು ಸರಳವಾದ ನೇರವಾದ ನುಡಿ.
ಆದರೆ ಆ ವಾಕ್ಯವನ್ನ, ಆ ಸ್ಟೇಟ್ಮೆಂಟ್ ಅನ್ನ, ಆ ಹೇಳುವಿಕೆಯನ್ನ ಬಹಳ ವಿನಮ್ರತೆಯನ್ನ, ಬಹಳ ನಾಜೂಕಾಗಿ ಹೇಳ್ಬೇಕಾದಾಗ ಐ ವುಡ್ ಲೈಕ್ ಅಂದ್ರೆ ಇಷ್ಟು ನೋಡೋಣ. ಐ ವಾಂಟ್ ಟು ಕಮ್ ವಿತ್ ಯು ಅನ್ನಂಗೆ. ಐ ವುಡ್ ಲೈಕ್ ಅನ್ನೋದು ಐ ವಾಂಟ್ ಟು ಕಮ್ ವಿತ್ ಅನ್ನೋ ಹೇಳಿಕೆಯನ್ನ ಹೆಚ್ಚು ವಿನಮ್ರತೆಯಿಂದ ಕೂಡಿ ಹೇಳಬೇಕಾದಾಗ ಐ ವುಡ್ ಲೈಕ್. ಇದಕ್ಕೆ ವಿಶೇಷವಾದ ಅರ್ಥ ಇಲ್ಲದಿದ್ರು ಕೂಡ ನಾವು ಐ ವಾಂಟ್, ನಾನು ನಿಮ್ಮ ಜೊತೆ ಬರಲು ಬಯಸುತ್ತೇನೆ ಅನ್ನೋ ನೇರವಾದ ಮಾತನ್ನ ಬಹಳ ವಿನೀತವಾಗಿ ನಮ್ರತೆಯಿಂದ ಹೇಳಲಿಕ್ಕೆ ಐ ವುಡ್ ಲೈಕ್ ಟು ಹೆಲ್ಪ್ ಹಿಮ್. ನಾನು ಅವನಿಗೆ ಸಹಾಯ ಮಾಡಲಿಕ್ಕೆ ಇಷ್ಟಪಡುತ್ತೇನೆ. ಅದನ್ನೇ ನಾವು ಇನ್ನೊಂದು ರೀತಿ ಹೇಳ್ತೀವಿ, ನಾನು ಅವನಿಗೆ ಸಹಾಯ ಮಾಡಕ ಬಯಸ್ತೀನಿ. ಅದರದು ನೇರವಾದದ್ದು. ಆದರೆ ಐ ವುಡ್ ಲೈಕ್ ಹಾಕಿದಾಗ ವಿನಮ್ರತೆ ಜಾಸ್ತಿ. ಅಲ್ಲಿ ಒಂದು ನಾಜೂಕಾಗಿ ಶಿಷ್ಟಾಚಾರವನ್ನು ವ್ಯಕ್ತ ಮಾಡುವಂತ ಒಂದು ಉದ್ದೇಶದಿಂದ ಈ ರೀತಿ ವುಡ್ ಅನ್ನ ಬಳಸಬಹುದು. ಅಥವಾ ನಾವು ಯೂಸ್ವಲಿ ನಮ್ಮನ್ನು ನಾವು ಪರಿಚಯ ಮಾಡ್ಕೊಂಡು ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಟು ಯು ನಾವು ಮಾಡ್ತಿರ್ತೀವಿ. ನಾನು ನನ್ನನ್ನು ನಿಮಗೆ ಪರಿಚಯ ಮಾಡಿಕೊಳ್ಳಲು ಬಯಸುತ್ತೇನೆ. ಐ ವಾಂಟ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಟು ಯು ಅನ್ನೋದು ನೇರವಾದ ವ್ಯಾಕರಣಬದ್ಧವಾದ ವಾಕ್ಯ. ಆದರೆ ಶಿಷ್ಟಾಚಾರವನ್ನ ಅಥವಾ ಮ್ಯಾನರ್ಸ್ ಅಂತೀವಲ್ಲ, ಅವುಗಳನ್ನ ವ್ಯಕ್ತ ಮಾಡಲಿಕ್ಕೆ, ನಮ್ಮ ವ್ಯಕ್ತಿತ್ವವನ್ನ ಅನಾವರಣ ಮಾಡಿಕೊಳ್ಳಲಿಕ್ಕೆ ಇಂಥ ಸೂಕ್ಷ್ಮವಾದ ನಾಜೂಕಾದಂಥ ವಾಕ್ಯಗಳನ್ನು ಬಳಸ್ತೀವಿ. ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಟು ಆಲ್ ಆಫ್ ಯು ಮೈ ಡಿಯರ್ ಫ್ರೆಂಡ್ಸ್ ಟುಡೇ. ಲೈಕ್ ದಟ್ ಯು ಕ್ಯಾನ್ ಇಂಟ್ರೊಡ್ಯೂಸ್. ಈ ರೀತಿ ವುಡ್ ಅನ್ನ ಭಿನ್ನ ಭಿನ್ನವಾದ ಅರ್ಥಗಳಲ್ಲಿ ಬಳಸುವುದು ಸಹಜ. ಆ ಭಿನ್ನವಾದ ಅರ್ಥಗಳು, ಒಂದು ಪಾಸ್ಟ್ ಹ್ಯಾಬಿಟ್ ಅನ್ನ ವ್ಯಕ್ತಪಡಲಿಕ್ಕೆ, ಎರಡನೇದು ಇನ್ವಿಟೇಷನ್ ಕೊಡ್ಲಿಕ್ಕೆ, ರಿಕ್ವೆಸ್ಟ್ ಮಾಡ್ಕೊಡ್ಲಿಕ್ಕೆ, ಅಥವಾ ವುಡ್ ಲೈಕ್ ಅನ್ನೋದನ್ನ ಬೇಕು, ಬಯಸುತ್ತೇನೆ ಅನ್ನೋದನ್ನ ಬಹಳ ವಿನೀತನಾಗಿ ಹೇಳಲಿಕ್ಕೆ, ಮತ್ತು ಅದನ್ನ ಪಾಸ್ಟ್ ಫಾರ್ಮ್ ಆಫ್ ವಿಲ್ ಆಗಿ ಬಳಸಲಿಕ್ಕೆ ನಾವು ಅದನ್ನ ಬಳಸ್ತೇವೆ. ಈ ರೀತಿ ವುಡ್ ಅನ್ನು ಬೇರೆ ಬೇರೆ ಅರ್ಥಗಳಲ್ಲಿ ಬಳಸ್ತೀವಿ. ಆದ್ರೆ ವಾಕ್ಯ ರಚನೆ ನೋಡಿ ಇದೇ ರೀತಿ ಇರುತ್ತೆ. ಆದರೆ ಅದನ್ನು ಭಿನ್ನವಾದ ಅರ್ಥಗಳಲ್ಲಿ ಬಳಸಿದಾಗ ಆಕ್ಸಿಲರಿ ಆಗಿ ಅದನ್ನು ವಿಶೇಷವಾಗಿ ವಿಶೇಷ ಅರ್ಥಗಳಲ್ಲಿ ಈ ರೀತಿ ಬಳಸ್ತೀವಿ ಅನ್ನೋದು ಭಿನ್ನ ಭಿನ್ನವಾದಂತ ಉದಾಹರಣೆ ಮೂಲಕ ತಿಳಿಸೋ ಪ್ರಯತ್ನ ಮಾಡಿದ್ವಿ. ಆದ್ರಿಂದ ನೀವು ಇನ್ನು ಮುಂದೆ ಈ ವಿಡಿಯೋ ಮೂಲಕ ವುಡ್ ಅನ್ನು ಬಳಸಲಿಕ್ಕೆ ಇರಬಹುದಾದ ಸಾಧ್ಯತೆಗಳು ಮತ್ತು ಇಂಗ್ಲಿಷ್ ವಾಕ್ಯ ರಚನೆಗಳ ಸೂತ್ರಗಳನ್ನ ನೀವು ಪದೇ ಪದೇ ನೋಡಿ ತಿಳ್ಕೊಳ್ಬೇಕು. ಆದ್ರಿಂದ ಈ ವಿಡಿಯೋ ನಿಮಗೆ ಉಪಯುಕ್ತವಾದ ಮಾಹಿತಿ ಕೊಟ್ಟಿದೆ ಅಂತ ನನ್ನ ಅನಿಸಿಕೆ. ಆದ್ರಿಂದ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ ಅದನ್ನು ಶೇರ್ ಮಾಡಿಕೊಳ್ಳಿ, ಮತ್ತು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಒಂದು ಹೆಚ್ಚಿನ ಮಾಹಿತಿ ಈ ಮೂಲಕ ಕೊಡೋದೇನೆಂದರೆ, ಬೇಸಿಗೆ ರಜೆಯಲ್ಲಿ ವಿಶೇಷವಾದಂಥ ಆಫ್ಲೈನ್ ಕ್ಲಾಸ್ಗಳು ಬಾಗಲಕೋಟೆಯಲ್ಲಿ ಪ್ರಾರಂಭ ಆಗ್ತಾ ಇದ್ದಾವೆ. ತಾರೀಕು 4ರಿಂದ ಅಂದರೆ ಏಪ್ರಿಲ್ 4ರಿಂದ 2 ತಿಂಗಳ ಕೋರ್ಸ್ಗಳಾಗಿ ನಿಮಗೆ ಆಫ್ಲೈನ್ ಕೋರ್ಸ್ಗಳು ಸಿಗ್ತಾ ಇದ್ದಾವೆ. ಅದನ್ನು ಯಾರಿಗೆ ಇಷ್ಟ ಇದೆಯೋ ಮತ್ತು ಆಫ್ಲೈನ್ ಕೋರ್ಸ್ ಬೇಕು ಅಂತ ಅನಿವಾರ್ಯತೆ ಮತ್ತು ಸಮಯ ಇದ್ದರೆ ದಯವಿಟ್ಟು ಬಾಗಲಕೋಟೆಯಲ್ಲಿ ನೀವು ನಮ್ಮ ಆಫ್ಲೈನ್ ಕ್ಲಾಸಿಗೆ ತಮ್ಮ ಅಡ್ಮಿಷನ್ ಮಾಡಿಕೊಂಡು ಬಂದು ನಮ್ಮ ಕ್ಲಾಸಿನ ಉಪಯೋಗ ಪಡ್ಕೊಳ್ಳ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.